ಇದು ಬೆಂಗಳೂರಿನಲ್ಲಿ ಮಾತ್ರ ಈ ರೀತಿಯಾಗಿರುವಂತಹ ಸಮಸ್ಯೆ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಧಾರವಾಡದಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕಿದೆ ಗ್ಯಾಸ್ ಸೆಂಟರ್ಗಳು. ಸೊ ಹೀಗಾಗಿ LPG ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಲೋನ್ ಇದೆ, ಜೀವನ ನಡೆಸೋದು ಕಷ್ಟ ಆಗಿದೆ, ನಮ್ಮ ಗೋಳನ್ನ ಯಾರೂ ಕೇಳೋರಿಲ್ಲ ಅಂತ ಚಾಲಕರು ತಮ್ಮ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ಯುದ್ಧದ ಭೀತಿಯಿಂದ ಸದ್ಯ ಈಗ ಧಾರವಾಡದಲ್ಲಿರ್ತಕ್ಕಂಥ LPG ಕೇಂದ್ರಗಳು ಸದ್ಯ ಈಗ ಸುಮಾರು 5ಕ್ಕೂ ಹೆಚ್ಚು ಇರತಕ್ಕಂಥ ಕೇಂದ್ರಗಳು ಸದ್ಯ ಈಗ ನೋ ಸ್ಟಾಕ್ ಅಂತ ಬೋರ್ಡನ್ನು ಹಾಕಿರುವಂಥದ್ದು. ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಟೋಲ್ ನಾಕಾ ಬಳಿಯಲ್ಲಿರುವ ಈ ಒಂದು ಸೂಪರ್ ಗ್ಯಾಸ್ ಅಂದರೆ ಆಟೋಗಳಿಗೆ ಪ್ರತಿನಿತ್ಯ LPGನ ತುಂಬಿಸ್ತಾ ಇದ್ರು. ಸದ್ಯ ಈಗ ಕಳೆದ 2 ದಿನಗಳಿಂದ ಇದು ಕೂಡ ಸ್ಥಗಿತ ಆಗಿರುವಂಥದ್ದು. ಬೋರ್ಡ್ಗಳನ್ನು ಕೂಡ ಹಾಕಿರುವಂಥದ್ದು. ನಾವು ದೃಶ್ಯಗಳಲ್ಲಿ ತೋರಿಸಿದ್ದೇವೆ ಯಾವ ರೀತಿಯಾಗಿ ಅಂತಂದರೆ ನೋ ಸ್ಟಾಕ್ ಅಂದರೆ ಗ್ಯಾಸ್ ಇಲ್ಲ ಅಂಥೇಳಿ ಬೋರ್ಡನ್ನು ಹಾಕಿರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ಕೂಡ ಇಲ್ಲಿ ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಆದರೆ ಗ್ಯಾಸ್ ಸಿಗದೇ ಇರೋ ಕಾರಣಕ್ಕೆ ಮತ್ತೆ ಈಗ ಬರಿಗೈಲಿ ಹೋಗುವಂಥ ಪರಿಸ್ಥಿತಿ ಸದ್ಯ ಆಟೋ ಚಾಲಕರಿಗೆ ಎದುರಾಗಿದೆ. ಯಾಕಂತಂದರೆ ಕಳೆದ 2 ದಿನಗಳಿಂದ ಬಂದಾಗಿರ್ತಕ್ಕಂಥ ಈ ಗ್ಯಾಸ್ ಸೂಪರ್ ಗ್ಯಾಸ್ ಸದ್ಯ ಈಗ ಆಟೋ ಚಾಲಕರಿಗೆ ಸಿಗ್ತಾ ಇಲ್ಲ. ಜೊತೆಗೆ ಆಟೋ ಚಾಲಕರು ಕೂಡ ಪ್ರತಿನಿತ್ಯ ಆಟೋಗಳ ಮೇಲೆ ಅಂದರೆ ಆಟೋ ಓಡಿಸಿ ಜೀವನವನ್ನು ಮಾಡ್ತಾಯಿದ್ರು. ಸದ್ಯ ಈಗ ಅವರಿಗೆ ಜೀವನವನ್ನು ನಡೆಸೋದು ತುಂಬ ಕಷ್ಟ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಜೊತೆಗೆ ಆಟೋ ಚಾಲಕರೇ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನಮಗೆ ಗ್ಯಾಸ್ ಸಿಗ್ತಾ ಇದೆ? ಏನು ಗ್ಯಾಸ್ ಸಿಗಾಗಿಲ್ಲ, ಏನು ಮಾಡಬೇಕು ಹೇಳ್ರಿ. ನಾವು ಪ್ಯಾಸೆಂಜರ್ ನೋಡಿದರೆ ಇದು ಮಾಡಿದರೆ ಸ್ವಲ್ಪ ಓಡೋಗ್ಬಿಡಾಗತ್ತಾರ. ಜಾಸ್ತಿ ಹೇಳಿದರೆ ನಮ್ದೇನು ಎಲ್ಲ ತೊಂದರೆ ಐತಿ. ಲೋನ್ಗಿನ್ ತುಂಬುದು ಇರ್ತೈತಿ. ಏನು ಮಾಡ್ಬೇಕ್ರಿ ನಾವು? ಬ್ಯಾಂಕ್ನವ್ರಿಗೆ ಗಾಡಿ ಜಾಕೊಂಡು ಹೋಗ್ತಾರೆ. ಮತ್ತು ಹೆಣ್ಮಕ್ಳು ಲೋನ್ ಇರ್ತಾವೆ. ಅವ್ರಿಗೆ ಎಲ್ಲ ಕಷ್ಟ ಎಲ್ಲ ಇದ್ದೇ ಮಾಡಾಗಿದೆ. ನಾವು ಹೆಂಗೈತಿ ಈಗ ನಿಮ್ಮ ಆಟೋಕ್ಕೆ ಬೇರೆ ಗ್ಯಾಸ್ ಅಷ್ಟೇ ಇದೆನಾ ಮತ್ತು ಏನು ಪೆಟ್ರೋಲ್ ಮುಖಾಂತರ ಓಡಿಸ್ತಾರೆ? ಓನ್ಲಿ ಗ್ಯಾಸ್ ಅಷ್ಟೇನಾ? ಬರೀ ಗ್ಯಾಸ್ ಅಷ್ಟೇ ಐತ್ರಿ. ಅದೇ ಏನೋ ನೀವು ಏನಾರ ಮಾಡ್ಬೇಕ್ರಿಪ್ಪ. ಏನು ಸಮಸ್ಯೆ ಆಗತ್ತೈತ್ರಿ ಮತ್ತೆ? ಅದ ಸರ್, ಗ್ಯಾಸ್ ಚಾಲೂ ಮಾಡಿದ್ರೆ ನಮ್ದು ಎಲ್ಲ ಹೊಟ್ಟೆ ಗಿಟ್ಟಿ ಎಲ್ಲ ನಡೀತಾವ್ರಿ. ಸಣ್ಣ ಮಕ್ಕಳು ಇರ್ತಾವೆ, ಹೆಂಗೆ ಬಾಡಿ ನಡೆಸ್ಬೇಕು ಹೇಳ್ರಿ ನೀವು. ಈಗ ಪ್ಯಾಸೆಂಜರ್ಗೆ 10-20 ರೂಪಾಯಿ ಹೆಚ್ಚು ಕೊಡ್ರಿಪ್ಪ, ಗ್ಯಾಸಿನ ರೇಟ್ ಹೆಚ್ಚು ಮಾಡ್ಯಾರ ಅಂತ ಹೇಳಿದ್ರೆ ಪ್ಯಾಸೆಂಜರ್ ಕೊಡೋದಲ್ಲ, 50-40 ರೂಪಾಯಿನ ಕೊಡ್ತಾರೆ. ಹೆಂಗೆ ನಮ್ದು ಬಾಡಿ ನಡಿಬೇಕು? ಈ ಗೌರ್ಮೆಂಟ್ ಆಫೀಸ್ ಅವ್ರದ್ದು ಏನೋ ಅವ್ರದ್ದು ಪಗಾರ ಏರಿಸ್ತಾರೆ ಇವ್ರು. ನಮ್ಮ ಯಾರು ಏರಿಸ್ಬೇಕ್ರಿ? ಈಗ ಪ್ರತಿನಿತ್ಯ ಅಲ್ಲಿ ಬರ್ತೀರಿ, ಆಟೋ ನೀವು LPG ಹಾಕ್ಸ್ಕೊಳಕ್ಕೆ ಬರ್ತಿದ್ರಿ. 2 ದಿವಸದ ಬಂದ್ ಆಗೈತಿ. ಇದೊಂದೇ ಬಂದ್ ಆಗೈತೆ ಅಥವಾ ಧಾರವಾಡದಾಗ ಇನ್ನೂ ಎಷ್ಟು ಬಂದಾಗ್ಯಾವ? ಏನು ರೀ, ಇವತ್ತು ಇದೊಂದೇ ಬಂದ್ ಆಗೈತೆ ಅಥವಾ ಧಾರವಾಡದಲ್ಲಿ ಇರ್ತಕ್ಕಂಥ ಎಲ್ಲ ಗ್ಯಾಸ್ಗಳು? ಧಾರವಾಡದಾಗ ಎಲ್ಲ ಕಡೆನೂ ಬಂದ ಅದಾವೆ ಸರ್. ಅಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಬಂದೈತೆ ಅಂತಾರೆ, ಅಲ್ಲಿ ಹೋದ್ರೆ ಅಲ್ಲಿ ಬಂದೈತೆ ಅಂತಾರೆ. ಎಲ್ಲ ಕಡೆನೂ ಒಂದೊಂದು ದಿವ್ಸ ಚಾಲು ಮಾಡ್ದಂಗೆ ಮಾಡ್ತಾರೆ ಮತ್ತು ಬಂದ್ ಅದಾವ್ರಿ. ಈಗ ಇಲ್ಲಿ ಅಂಕರ್ ನಿನ್ನೆ ಬಂದಾಯಿತು. ಇವತ್ತು ಇನ್ನೂ ದಾರಿ ನೋಡಾಕ್ ಕುಂತೇವೆ, ಇನ್ನೂರಿಗೆ ಇಲ್ಲ. ಈಗ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ಟವ್ರಿ ಈಗ ಅವ್ರು ಆಲ್ರೆಡಿ. ನೋ ಸ್ಟಾಕ್ ಅಂದರೆ ನಿಮ್ಗೆ ಗ್ಯಾಸ್ ಸಿಗಲ್ಲ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಈಗ ಅವ್ರು ಬಂದ್ರೆ ಕೊಡ್ತೇನೆ ಅಂತಾರೆ, ಬರಲಿಲ್ಲ ನಾವೇನು ಮಾಡೋಣ ಅಂತಾರೆ. ಇದಕ್ಕೆ ಎಲ್ಲ ಪ್ರತಿನಿಧಿಗಳಾಯ್ತು, ಎಲ್ಲ ನಮ್ಮ ಇದಕ್ಕೇನು ಸಂಬಂಧಪಟ್ಟಂಥವ್ರಿಗೆ ಎಲ್ಲರಿಗೆ ಕೈ ಮುಗಿದು ಕೇಳ್ತೀವಿ, ಇದೊಂದು ಹೆಲ್ಪ್ ಮಾಡಿ ಕೊಡ್ಬೇಕಂತ ಕೇಳ್ಕೊತೇವೆ ಸರ್. ಈಗ ನಮ್ಮ ಜೊತೆಗೆ ಈ ಗ್ಯಾಸ್ ಅಂದರೆ ಸೂಪರ್ ಗ್ಯಾಸ್ ಸಪ್ಲೈ ಮಾಡ್ತಿರ್ತ ಇದನ್ನು ಸೇರಿದ್ರೆ ಅವ್ರನ್ನ ಮಾತಾಡ್ತಾನೆ. ಸರಿ, ಎಷ್ಟು ದಿವಸ ಆಯಿತು ಬಂದಾಗಿ? ಮತ್ತು ಆಟೋ ಚಾಲಕರು ಬರ್ತಾ ಇದ್ದಾರೆ, ಏನು ಸಮಸ್ಯೆ ಆಗ್ತಾ ಇದೆ? ನಿನ್ನೆ ಸಂಜೆಗೆ ಬಂದಾಗೈತೆ ರೀ. ಸ್ಟಾಕ್ ನಮ್ಮ ಕೊಲ್ಹಾಪುರ ಪ್ಲ್ಯಾಂಟ್ ಒಳಗೂ ಇಲ್ಲ, ಮುಂಬೈ ಪ್ಲಾಂಟ್ ಒಳಗೂ ಇಲ್ಲ. ಅದರಿಂದ ಆಮೇಲೆ ಇವ್ರದ್ದು ಆಟೋದೊಳಗೆ ಇನ್ನೊಂದು ಕಂಪ್ಲೇಂಟ್ ಏನಂದ್ರೆ ಮಾರ್ಚ್ 1ಗೆ 61 ರೂಪಾಯಿ ಇತ್ತು, ಅವ್ರು ಯಾರೂ ಅದು ಹೇಳಿಲ್ಲ. ಆಮೇಲೆ ಒಂದು 5 ದಿವಸ ಆದಮೇಲೆ ಮತ್ತು 66 ಆಯಿತು, 78 ಆಯಿತು, ಇವತ್ತು 89 ಇದೆ. ಅದಕ್ಕೆ DC ಅವರು ಯಾಕೆ ಆ್ಯಕ್ಷನ್ ತೊಗೊಳಕ್ತಿಲ್ಲ? ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.